ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಬೆಳಗಾವಿ ಜಿಲ್ಲೆಯ ಗ್ರಾಮಸ್ಥರು ವರುಣ ದೇವರ ಕೃಪೆಗಾಗಿ ಸಾಂಪ್ರದಾಯಿಕ ಆಚರಣೆಗಳ ಮೊರೆ ಹೋಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮೂಡಲಗಿ ತಾಲೂಕಿನ ಮುನ್ಯಾಳ ಗ್ರಾಮದಲ್ಲಿ ಉತ್ತಮ ಮಳೆಯಾಗಲಿ ಅಂತ ಹೇಳಿ ಸಾಂಪ್ರದಾಯಿಕವಾಗಿ ಕತ್ತೆಗಳ ಮದುವೆಯನ್ನ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ಗ್ರಾಮದ ಹನುಮಾನ್ ದೇವಸ್ಥಾನದ ಆವರಣದಲ್ಲಿ ಮಧ್ಯಾಹ್ನ 12:15ಕ್ಕೆ ನಡೆದಂಥ ಈ ಒಂದು ವಿಶಿಷ್ಟ ವಿವಾಹದಲ್ಲಿ ಗಂಡು ಕತ್ತೆಗೆ ಕಾಂತೇಶ ಹಾಗೂ ಹೆಣ್ಣು ಕತ್ತೆಗೆ ಕಸ್ತೂರಿ ಅಂತ ಹೇಳಿ ನಾಮಕರಣ ಮಾಡಿದ್ದು ಅರಿಶಿನ ಶಾಸ್ತ್ರ, ನೂಲು ಸುತ್ತುವಂತಹ ಕಾರ್ಯಕ್ರಮದ ಮೂಲಕವಾಗಿ ವಿವಾಹವನ್ನ ನೆರವೇರಿಸಿದ್ದಾರೆ. ಬಳಿಕ ಜಾನಪದ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಕತ್ತೆಗಳಿಗೆ ಆರತಿ ಬೆಳಗಿ ನಾಡಿನಾದ್ಯಂತ ಉತ್ತಮ ಮಳೆ ಹಾಗೂ ಸಮೃದ್ಧ ಬೆಳೆಗಾಗಿ ಪ್ರಾರ್ಥನೆಯನ್ನ ಮಾಡಿದ್ರು. ಗ್ರಾಮದಲ್ಲಿ ಉತ್ತಮ ಮಳೆಯಾಗಲಿ ಅನ್ನುವಂತಹ ಆಶಯದೊಂದಿಗೆ ಎಲ್ಲರೂ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಮಹಿಳಾ ಮಣಿಗಳು, ಗುರುಗಳು ಎಲ್ಲರೂ ಕೂಡಿಕೊಂಡು ಕತ್ತೆ ಮದುವೆ ವಿಜೃಂಭಣೆಯಿಂದ ಮಾಡೋಣ ಎನ್ನುವ ಒಂದು ಸದುದ್ದೇಶದಿಂದ ಈ ಒಂದು ಕತ್ತೆಯ ಮದುವೆ ಮಾಡಿದ್ದೇವೆ. ಆ ಕತ್ತೆ ಮದುವೆ ಮಾಡಿದ ಪ್ರಯುಕ್ತವಾಗಿ ಸುಮಾರು 500ರಿಂದ 600 ಜನ ಕೂಡಿ ಈ ಅಕ್ಷತಾರೋಪಣ ವಿಜೃಂಭಣೆಯಿಂದ ಮಾಡಿ ಶಾಸ್ತ್ರೋಕ್ತವಾಗಿ ಮಾಡಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳ ನಾಗರಿಕರು ಬಂದು ಈ ಒಂದು ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯಿತು. ಭೋಜನ ಕೂಡ ಸುಗ್ರಾಸ ಭೋಜನ 500-600 ಜನಸಂಖ್ಯೆಗೆ ಮಾಡಿದ್ದೇವೆ. ಇದು ಮತ್ತೇನೂ ಅಲ್ಲ, ಮಳೆಗಾಗಿ ಕತ್ತೆಯ ಮದುವೆ. ಕತ್ತೆಗಳು ಎನ್ನುವ ಒಂದು ಶಬ್ದ ನಿಮ್ಮೆಲ್ಲರಿಗೂ ಕೆಟ್ಟದ್ದಾಗಿರಬಹುದು, ಆದರೆ ಅವು ಪ್ರಾಣಿಗಳು, ನಮ್ಮ ಒಡನಾಡಿಯಾಗಿ ಆ ಪ್ರಾಣಿಗಳು ಇರ್ತವೆ. ಅವುಗಳಿಗೂ ಸಹಿತ ಒಂದು ಕಂಕಣ ಭಾಗ್ಯ ಬರಲಿ ಎಂಬ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡಿದ್ದೀವಿ. ಇವತ್ತಿನ ದಿವಸ ಏನೈತಿ, ಮಳೆ ಪ್ರಭಾವ ಕಡಿಮೆ ಆದ ಸಂಬಂಧಾಗಿ ಎಲ್ಲ ರೈತರಿಗೆ ಏನಾಗಿತ್ತಪ್ಪ ಅಂದ್ರೆ ಸಂಕಷ್ಟ ಸಮಯ ಎದುರಾಗಿತ್ತು. ಸಂಕಷ್ಟ ಸಮಯ ಎದುರಾದ ಸಂಬಂಧಾಗಿ ನಾವು ಏನು ಮಾಡಿದ್ವಿಪ್ಪ ಅಂದ್ರೆ ಹಿಂದಿನ ಪದ್ಧತಿ, ಹಿಂದಿನ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಏನು ಹೇಳ್ತಿರಪ್ಪ ಅಂದ್ರೆ ಇಂಥ ಒಂದು ಏನಾರ ಕಾರ್ಯಕ್ರಮಗಳನ್ನು ದೇವಿ ಸಂಭೂತವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳ್ತಿದ್ರು. ದೇವಿ ಸಂಭೂತ ಕಾರ್ಯಕ್ರಮಪ್ಪ ಅಂದ್ರೆ ಇವೇನಪ್ಪ ಅಂದ್ರೆ ಮೂಕ ಪ್ರಾಣಿಗಳ ಕತ್ತೆ ಮದುವೆ. ಕತ್ತಿಪ್ಪ ಅಂದ್ರೆ ಏನೋ ತಿಳಿತಾರಪ್ಪ ಅಂದ್ರೆ ಎಲ್ಲರೂ ಒಂಥರ ಹಾಸ್ಯಾಸ್ಪದ ಅಂತ ತಿಳಿತಾರೆ. ಕರೆ ಆದರೂ ಲಕ್ಷ್ಮಿ ಕೈತೆ ಅಂದ್ರೆ ಲಕ್ಷ್ಮಿ ಅಂತ ಹೇಳ್ತಾರೆ. ಆ ಲಕ್ಷ್ಮಿಗೆ ಮದುವೆ ಮಾಡೋದ್ರಿಂದ ಒಂದು ಸಮೃದ್ಧಿ ಆದಂಥ ಮಳೆ ಆಕೈತಿ ಅನ್ನೋದು ಒಂದು ಏನಪ್ಪ ಅಂದ್ರೆ ಹಿಂದಿನ ಕಾಲದ ಸಂಪ್ರದಾಯ ಐತಿ. ಆ ಸಂಪ್ರದಾಯವನ್ನು ಇವ್ನು ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಸುತ್ತಮುತ್ತ ಇಲ್ಲಿ ಯಾವುದಾದ್ರು ಮೂಡಲಗಿ ತಾಲೂಕು ನಮ್ಮ ಗ್ರಾಮ ಬಿಟ್ಟರೆ ಮತ್ತೆ ಎಲ್ಲೂ ಮಾಡಿರಂಗಿಲ್ಲ. ಇವನು ಭಾಳ ಆದ್ರೆ ಮಡಿಗಾಡ್ದಾಗಂತೂ ಭಾಳ ಮಾಡ್ತಾರೆ. ಇವನು ಕಡೆ ಇದ್ರ ಹೊಳೆ ಆ ಕಡೆ ಏರಿಯಾದಾಗ ಮಾಡ್ತಾರೋ. ಈ ಕಡೆ ನಮ್ಮ ಕಡೆನ ಏನಾರ ಒಂದು ವಿಶೇಷ ಮಾಡಿ ನಾವು ಒಂದು ನಮ್ಮ ಊರ ಹೆಸರು ಅನ್ನೋದು ಏನಾಗಿತ್ತಪ್ಪ ಅಂದ್ರೆ ಇದು ಕುಗ್ರಾಮದಾಗ ಬಂದ್ಬಿಟ್ಟೈತಿ. ಯಾವುದೇ ರೀತಿ ಕಡಿಹಳ್ಳಿ ಅನ್ನೋದ್ರೆ ನಡುಹಳ್ಳಿ ಮಾಡ್ಬೇಕಂತ ಹೇಳ್ಕೇಳಿ ರಗಡೆ ಶಾಸಕರು ಇದು ಮಾಡಿದ್ರು ಯಾವತ್ತೂ ಆಗಿಲ್ಲ. ಆದ್ರೆ ನಮ್ಮೂರದ ಹೆಸರು ಒಂದು ರೀತಿ ಪ್ರೇರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಯುವಕರೆಲ್ಲ ಕೂಡ್ಕೊಂಡು ಒಂದು ಪೂರ್ವಭಾವಿ ಸಭಾ ಮಾಡ್ಕೊಂಡಿವಿ. ಪೂರ್ವಭಾವಿ ಸಭಾ ಮಾಡ್ಕೊಂಡಿದ್ದರಿಂದ ಯಾವುದೇ ಕಾರ್ಯಕ್ರಮಗಳು ನಮ್ಮ ಊರಾಗ ಯಾವುದೋ ಕಾರ್ಯಕ್ರಮಗಳಿರಬಾರ್ದು, ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಾಗಲಿ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗಲ್ಲ ದಿವಸಗಳು ಇಟ್ಕೊಂಡು ಕೇರಿಂದ ಒಂದು ನಿರ್ಧಾರ ಮಾಡ್ಕೊಂಡಿವು. ಆ ನಿರ್ಧಾರ ಮಾಡಿಕೊಂಡು ನಮ್ಮ ಊರಾಗ ಒಬ್ಬರ ಸದಾಶಿವ ಸ್ವಾಮಿಗಳು ಅಂತ ಹೇಳ್ಕೊಂಡು ಇದ್ರ ಮದುವೆ ಬಗ್ಗೆ ವಿಶೇಷವಾದಂಥ ಎಲ್ಲ ಆಚಾರ್ಯಗಳಿರು ಎಲ್ಲ ಯಾವ್ಯಾವ ರೀತಿ ಏನೇನು ಪದ್ಧತಿ ಮನುಷ್ಯರದ ಮದುವೆ ಮಾಡೋ ಮುಂದೆ ಅವರೇ ಇರ್ತಾರೋ. ಆದರೆ ಇದ್ರ ಕಾರ್ಯಕ್ರಮ ಗೊತ್ತಿದ್ದಕ್ಕಾಗಿ ಅವರು ಪವಾಡ ಪುರುಷರಾದಂಥ ಸುಮದೋಳಿ ಮಠಕ್ಕೆ ಹೋಗಿ ಅಲ್ಲಿಯೇ ಅಂತ ಶ್ರೀಗಳನ್ನು ಎಲ್ಲ ಅವರ ಒಂದು ಉಪದೇಶವನ್ನು ತಗೊಂಡ ಯಾವ ರೀತಿ ಮಾಡ್ಬೇಕಂತ ತಿಳ್ಕೊಂಡು ಕೇಳಿಂದ ಅವರ ಒಂದು ಮುಂದಾಳತ್ವದಲ್ಲಿ ನಾವು ಡೇಟನ್ನು ಫಿಕ್ಸ್ ಮಾಡ್ಕೊಂಡಿವು. 5/7/2026 ರವಿವಾರ ದಿವಸ 12:25 ಕತ್ತೆಗಳ ಮದುವೆಯನ್ನು ಕಾಂತೇಶ ಮತ್ತು ಕಸ್ತೂರಿ ಎಂಬ ಹೆಸರುಗಳನ್ನಿಟ್ಟು ಅವಕ್ಕೇನು ಮಾಡಿದೀಪ್ಪ ಅಂದ್ರೆ ನಾವು ಈ ಊರಿನ ಗ್ರಾಮಸ್ಥರೆಲ್ಲ ಕೂಡ್ಕೊಂಡು ಕೆರಿಂದ ಯುವಕರ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ್ಕೊಂಡು ಇದನ್ನು ಪದ್ಧತಿ ಮಾಡ್ಕೊಂಡು ಕೆರಿಂದ ಮದುವೆ ಸಂಪ್ರದಾಯ ಯಾವ ರೀತಿ ಮಾಡ್ತಾರಲ್ಲ ಬಂದು ಕೇರಿಂದ ಇದ್ರುಗಳು ಪದ್ಧತಿ ಆಗಲಿ, ನೆಕ್ಸ್ಟ್ ಬಸ್ಟೀಯ ಕಾರ್ಯಕ್ರಮ ಆಗಲಿ, ನೆಕ್ಸ್ಟ್
ಅರಿಶಿನ ಶಾಸ್ತ್ರವಾಗಲಿ, ತಾಳಿ ಕಟ್ಟುವ ಶಾಸ್ತ್ರ, ಯಾವ್ಯಾವ ರೀತಿ ಶಾಸ್ತ್ರಗಳನ್ನು ಯಾವ್ಯಾವ ರೀತಿ ಅದಾವು ಶ್ರೀಗಳು ಹೇಳಿದ ಮುಖಾಂತರ ಅವ್ರ ಮುಂದಾಳತ್ವದಲ್ಲಿ ಇವತ್ತು ನಾವು ಈ ರೀತಿ ಮಾಡಿದೆವು. ಅದೇ ರೀತಿಯಾಗಿ ಒಂದು ಒಳ್ಳೆಯ ರೀತಿಯಾಗಿ ಮಳೆರಾಜ ಈ ಎಲ್ಲ ನಮ್ಮ ರಾಜ್ಯಕ್ಕೆ, ಇಡೀ ನಮ್ಮ ದೇಶಕ್ಕೆ ಒಳ್ಳೆಯ ರೀತಿ ಒಂದು ಮಳೆಯನ್ನು ಕೊಟ್ಟ ನಮ್ಮ ಗ್ರಾಮದಿಂದ ಒಳ್ಳೆಯ ಸಂಪೂರ್ಣ ರೀತಿಯಾದಂಥ ನಮ್ಮ ಗ್ರಾಮಕ್ಕೂ ಒಂದು ಒಳ್ಳೆಯ ಹೆಸರು ಬರಲಿ. ಅದೇ ರೀತಿ ಮಳೆ ಕೂಡ ಸಂಪೂರ್ಣ ಆಗಿಲ್ಲ ಅಂತ ಹೇಳ್ಕೊಂಡು ಕೇಳಿಂದ ಈ ಮಾಧ್ಯಮದವರಿಗೂ ಒಂದು ಕೇಳ್ಕೊಂಡು ನಾವು ನಮಸ್ಕಾರ. ನಿಮ್ಮ ಹೆಸರು? ಮಂಜುನಾಥ್ ಹೊಂಟಗೋಡಿ.